ನೀನು ಈಗಿಂದೀಗಲೇ ಭೂಲೋಕಕ್ಕೆ ಹೋಗಿ ಅಲ್ಲಿ ಹರ ಮುನಿದರು ಕುರು ಕಾಯುವನೆಂಬ ವಚನವನ್ನು ಭವಸಿದ್ಧಿಪಡಿಸಿ ಬಾ ಎಂದು ಹೇಳಲಾಗಿ ಹಾಗೆಯೇ ಆಗಲಿ ತಾಯಿ ಎಂದು ಪಾರ್ವತಿ ಪರಮೇಶ್ವರರಿಗೂ ನಮಸ್ಕರಿಸಿ ಅಲ್ಲಿಂದ ಭೂಲೋಕಕ್ಕೆ ವಾಯು ಮಾರ್ಗದಲ್ಲಿ ಬಂದರು. ಭೂಲೋಕದಲ್ಲಿ ಅಯೋಧ್ಯೆಯ ಅರಸನಾದ ದಶರಥನ ಪುತ್ರನಾದ ಶ್ರೀರಾಮಚಂದ್ರನು ತನ್ನ ಪತ್ನಿಯಾದ ಸೀತಾದೇವಿಯನ್ನು ರಾವಣನನ್ನು ಸಂಹಾರ ಮಾಡಿ ಗೆದ್ದು ತಂದದ್ದಕ್ಕಾಗಿ ತನ್ನ ಭಕ್ತರಾದ ಕಪಿವೀರರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಳುಹಿಸುತ್ತಿದ್ದನು. ಆಂಜನೇಯ ಕುಮಾರನು ಶ್ರೀರಾಮಚಂದ್ರನ ಪರಮ ಭಕ್ತರಾದುದರಿಂದ ನಾನು ಏನಾದರೊಂದು ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕೆಂದು ವಾಯು ಮಾರ್ಗದಲ್ಲಿ ಹೊರಟಿರಲು ನಡು ಮಾರ್ಗದಲ್ಲಿ ನಾರದನಿಗೆ ಭೇಟಿಯಾಗಲು ಆಗ ನಾರದ ಮಹರ್ಷಿಯು ಆಂಜನೇಯ ಕುಮಾರನೇ ಇಷ್ಟು ತೀವ್ರವಾಗಿ ಹೊರಟ ಕಾರಣವೇನೆಂದು ಕೇಳಲು, ಹೇ ಗುರುದೇವ, ನನ್ನ ಗುರುವಾದ ಶ್ರೀರಾಮ